शेषाद्यवंशकलशोधरिभूर्निचन्द्रम् श्रीमन्नृसिंहगुरुवर्यपदाब्जभृङ्गम् श्रीमन्नरन्तगुरुवर्यसुतम् गुणाब्धिम् सम्पत्कुमारगुरुवर्यमहम् प्रपद्ये। ಇಂದು ಅಧ್ಯಯನ 11ನೇ ಅಧ್ಯಾಯ, ವಿಶ್ವರೂಪಾಧ್ಯಾಯ. ಅರ್ಜುನರಿಗೆ 10ನೇ ಅಧ್ಯಾಯವನ್ನು ವಿಭೂತಿಯನ್ನು ನೋಡಿ ಮೈಯೆಲ್ಲ ಬೆದರಿದ್ದು ಆ ತರಹ ಒಂದು ದೃಶ್ಯವನ್ನು ಪರಮಾತ್ಮ ನೋಡಬೇಕು ಅಂತ ಆಸೆ ಪಡ್ತಾನೆ. ಭಗವಂತನು ತನ್ನ ಅಸಾಧಾರಣವಾದ ಕಲ್ಯಾಣ ಗುಣಗಳ ಅಂತ ಕೂಡಿರುವುದರಿಂದಲೂ ಮತ್ತು ಅವನ ಸಕಲ ವಸ್ತುಗಳಿಗೂ ಆತ್ಮನಾಗಿರುವ ಸ್ವಭಾವವನ್ನು ಪಡೆದಿರುವುದರಿಂದಲೂ ಎಡೆಬಿಡದೆ ಸಕಲ ವಸ್ತುಗಳು ಸಂಬಂಧವನ್ನು ಹೊಂದಿದಾಗ್ಯೂ ಅವುಗಳಿಂದ ಬೇರೆಯಾಗಿರುವನು. ಪರಮಾತ್ಮ ಚಿದ್ವಿಶಿಷ್ಟ, ಅಚಿದ್ವಿಶಿಷ್ಟ. ವಿಶಿಷ್ಟ ಅಂದ್ರೆ ಬೇರೆಯಾಗಿರತಕ್ಕಂಥವನು. ಆದರೆ ಚಿತ್ತು ಅಚಿತ್ತು ಅವನ ಕಂಟ್ರೋಲ್ ಇದೆ. ಹೇಗೆ ನಮ್ಮ ಬಾಡಿ ನಮ್ಮ ಕಂಟ್ರೋಲ್ ಇಲ್ಲಿದೆಯೋ ಅದೇ ತರವಾಗಿ ಜಗತ್ತು ಮತ್ತು ಚಿತ್ ಅಂಶಗಳು ಆತನ ದೇಹ ಮಾಡಿದ್ರಿಂದ ಅವನನ್ನು ಬಿಟ್ಟು ಅವನ ಜೀವನಕ್ಕೆ ಒಳಪಟ್ಟ ಸ್ವಭಾವವನ್ನು ಪಡೆದಿರುವ ಬಾಕಿಯಾದ ಜಗತ್ತು ಮತ್ತು ಅದರ ವಸ್ತುಗಳೆಲ್ಲವೂ ಭಗವಂತನ ಶರೀರವಾಗಿದೆ. ಹೀಗೆ ಮನುಷ್ಯ ತಿಳಿದರೆ ಅವನಲ್ಲಿ ಭಕ್ತಿಯೋಗವು ನೆಲೆಗೊಳ್ಳುತ್ತದೆ ಮತ್ತು ಅವನ ಹೃದಯದಲ್ಲಿ ಭಕ್ತಿಯು ಬೆಳೆಯುತ್ತದೆ. ಹೀಗೆ ತನ್ನ ಶರೀರವಾದ ವಿವಿಧ ಅನಂತ ವಿಚಿತ್ರ ವಸ್ತುಗಳಿಂದ ಕೂಡಿದ ಜಗತ್ತಿಗೆ ಅಂತರ್ಯಾಮಿಯಾಗಿರುವಂಥ ಒಟ್ಟು ವಿಶಿಷ್ಟ ಸ್ವರೂಪವೇ, ಅಂದರೆ ಅವನು ಮತ್ತು ಅವನ ಶರೀರವು ಒಟ್ಟಿಗೆ ಸೇರಿರುವ ಅವನ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಸ್ವರೂಪವೇ ಭಗವಂತನ ವಿಶ್ವರೂಪವು. ಇದನ್ನು ಎಲ್ಲಿ ನೋಡಿದ್ರು ಈಗ ನೋಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಅರ್ಜುನನು ಒಂದು ವಿಧವಾಗಿ ಈ ಕೃಷ್ಣನಿಂದ ಭಗವಂತನ ವಿಶ್ವರೂಪದ ವರ್ಣನೆಯನ್ನು ಕಿವಿಯಿಂದ ಕೇಳಿದನು. ವಿಭೂತಿ. ಆದರೆ ಅದನ್ನು ಕೇಳಿದ ಮಾತ್ರಕ್ಕೆ ಅವನಿಗೆ ತೃಪ್ತಿ ಉಂಟಾಗಲಿಲ್ಲ. ಆದ್ದರಿಂದ ಈಗ ಅವನು ಭಗವಂತನ ವಿಶ್ವರೂಪದ ದರ್ಶನವನ್ನೇ ಆಶೆ ಪಟ್ಟವನಾಗಿ ಆ ವಿಶ್ವರೂಪದ ಅನುಭವವನ್ನೇ ಅಥವಾ ದರ್ಶನವನ್ನೇ ತನಗೆ ಉಂಟು ಮಾಡಬೇಕೆಂದು ಕೃಷ್ಣನನ್ನು ಪ್ರಾರ್ಥಿಸುತ್ತಾನೆ. 1ರಿಂದ 4ನೇ ಶ್ಲೋಕದವರೆಗೆ ಅರ್ಜುನನ ಪ್ರಾರ್ಥನೆ ಏನು? ಅರ್ಜುನನು ಕೃಷ್ಣನ ಕುರಿತು ಹೀಗೆ ಪ್ರಾರ್ಥಿಸುತ್ತಾನೆ. ಕೃಷ್ಣ, ನಿನ್ನ ಉಪದೇಶಕ್ಕೆ ಮೊದಲು ಅನೇಕ ಮನುಷ್ಯರು ಹಾಗೆ ನಾನು ಕೂಡ ದೇಹವೇ ಆತ್ಮ ಎಂಬ ಭ್ರಮೆಯನ್ನು ಪಡೆದಿದ್ದೆನು. ಆದರೆ ನೀನು ನನ್ನಲ್ಲಿ ಕೃಪೆ ಮಾಡಿ ಆತ್ಮಸ್ವರೂಪದ ಅನೇಕ ಗುಟ್ಟಾದ ತತ್ವಾರ್ಥಗಳನ್ನು ಆರಂಭದಲ್ಲಿಯೇ ನನಗೆ ಉಪದೇಶ ಮಾಡಿದ್ದೀಯೇ. ಏನು? ನೈನಂಚಿಂದಂತಿ ಶಸ್ತ್ರಾಣಿ ನೈರಂದಹಿಪಾನಕಃ ಅಜಯನಂ ಕ್ರೇದಗಂತ್ಯಾವಹ ನಶೂಷೈರುಮಾರುತಃ ಅಚ್ಛೇದ್ಯೋಜಂ ಅದಾಹ್ಯೋಜಂ ಅಕ್ಲೇದ್ಯೋಜಂ ಅಶೋಷ್ಯ ಏವ ಛ ನಿತ್ಯಃ ಸರ್ವಗತಃ ಸ್ಥಾಣುಃ ಅದಲೋಯಂ ಸನಾತನಃ. ಈ ಉಪದೇಶಗಳನ್ನು ಕೇಳಿದ್ದರಿಂದ ಈಗ ಆತ್ಮ ವಿಷಯದಲ್ಲಿ ನನಗೆ ಉಂಟಾಗಿದ್ದ ಸಂದೇಹಗಳೆಲ್ಲವೂ ತೊಲಗಿರುವುದು. ಸ್ವಾಮಿ, ಕೃಷ್ಣ ಪರಮಾತ್ಮ ಕಮಲದ ಹಾಗೆ ಕಂಡುಳ್ಳವನೇ, ನೀನು ತರುವಾಯ ಆನಂತರದಲ್ಲಿ ಭಗವಂತನನ್ನು ಬಿಟ್ಟು ಬಾಕಿ ಪದಾರ್ಥಗಳು ಪ್ರಾಣಿಗಳು ಎಲ್ಲವೂ ಅವನಿಂದಲೇ ಉಂಟಾಗಿ ಅವನಿಂದಲೇ ಪಾಲಿಸಲ್ಪಟ್ಟು ಅವನಲ್ಲಿ ಲಯಿಸುತ್ತವೆ ಎಂಬ ವಿಷಯವನ್ನು ವಿಸ್ತಾರವಾಗಿ ಉಪದೇಶ ಮಾಡಿದ್ದೀಯೆ. ಇಷ್ಟೇ ಅಲ್ಲ, ಭಗವಂತನು ಸರ್ವಕಾಲದಲ್ಲೂ ಚೇತನ ರೂಪವಾದ ಸಕಲ ವಸ್ತುಗಳಿಗೂ ಆಧಾರವಾಗಿರುವ ಸ್ವಭಾವವನ್ನು ಅವನು ಸರ್ವೋತ್ಕೃಷ್ಟನಾಗಿರುವುದನ್ನು ಚಿಂತಿಸಿ ಮಾಡುವ ಅಥವಾ ಚಿಂತಿಸದೆ ನಡೆಯುವ ರೆಪ್ಪೆಗಳಾಡುವುದೇ ಪ್ರವೃತ್ತಿಗಳು ಕೂಡ ಅವಧೀನವಾಗುವುದನ್ನು ತಿಳಿಸಿದ್ದೀಯೆ.
ಈ ರೀತಿಯಲ್ಲಿ ಭಗವಂತನ ಹಿರಿಮೆಯನ್ನು ಕಿವಿಯಲ್ಲಿ ಕೇಳಿ ಮನಸ್ಸಿನಲ್ಲಿ ತಿಳಿದರು. ಹೇ ಪರಮೇಶ್ವರನೇ, ಆಶ್ಚರ್ಯಗಳಲ್ಲಿ ಹೆಚ್ಚಾದ ಪ್ರೀತಿಯನ್ನು ತೋರಿದ ಪುರುಷೋತ್ತಮನೇ, ನೀನು ನಿನ್ನ ವಿಭೂತಿಯನ್ನು, ಐಶ್ವರ್ಯಗಳನ್ನು ಮತ್ತು ಕಲ್ಯಾಣ ಗುಣಗಳನ್ನು ವರ್ಣಿಸುವುದರೆಲ್ಲವೂ ಸತ್ಯವೆಂದು ದೃಢವಾಗಿ ನಂಬಿದ್ದೇನೆ. ಆದಾಗ್ಯೂ ನನಗೆ ತೃಪ್ತಿ ಇಲ್ಲ. ಏಕೆಂದರೆ ನಿನ್ನ ವಿಭೂತಿ ಐಶ್ವರ್ಯಾದಿಗಳಿಂದ ಕೂಡಿದ ವಿಶ್ವರೂಪವನ್ನೇ ನಾನು ಸಾಕ್ಷಾತ್ಕರಿಸಬೇಕು. ಆದ್ದರಿಂದ ಜಗತ್ತಿನಲ್ಲಿರುವ ಎಲ್ಲಾ ಚಲನಚಿತ್ರಾರ್ಥಗಳನ್ನು ಸೃಷ್ಟಿಸುವ, ಪರಿಪಾಲಿಸುವ, ಆಳುವ, ಧರಿಸುವ ಮತ್ತು ನಾಶ ಮಾಡುವ ನಿನ್ನ ವಿಶಿಷ್ಟವಾದ ವಿಶ್ವರೂಪವನ್ನು, ಆ ದಿವ್ಯ ರೂಪದಲ್ಲಿ ನೀನು ಹೇಗೆ ಅನಂತ ಕಲ್ಯಾಣ ಗುಣಗಳಿಗೆ ವಾಸಸ್ಥಾನವಾಗಿರುವೆ ಎಂಬುದನ್ನು ಮತ್ತು ಎಲ್ಲವುಗಳಿಗಿಂತಲೂ ಉತ್ತಮನಾಗಿದ್ದು ಅವುಗಳಿಂದ ಬೇರೆಯಾಗಿರುವಿಕೆಯನ್ನು ನಾನು ಎಚ್ಚರದಲ್ಲಿ ಅನುಭವಿಸುವ ಹಾಗೆ ಸಾಕ್ಷಾತ್ಕಾರವನ್ನೇ ಮಾಡಬೇಕೆಂದು ಆಶೆಪಡುತ್ತೇನೆ. ಓ ಜಗದೀಶ್ವರನೇ, ಮತ್ತೊಬ್ಬರಿಗೂ ಲಭಿಸಲಾರದಷ್ಟು ಜ್ಞಾನ, ಬಲ, ಐಶ್ವರ್ಯ, ವೀರ್ಯ, ಶಕ್ತಿ, ತೇಜಸ್ಸು ಮೊದಲಾದವುಗಳಿಗೆ ನಿಧಿಯಾದವನೇ, ಎಲ್ಲರಿಗೂ ಸ್ವಾಮಿಯಾದವನೇ, ಸಕಲವನ್ನು ಸೃಷ್ಟಿಸುವ, ಆಳುವ, ಧರಿಸುವ, ನಾಶ ಮಾಡುವ ನಿನ್ನ ವಿಶಿಷ್ಟ ಸ್ವರೂಪ ಅಥವಾ ವಿಶ್ವರೂಪವನ್ನು ದರ್ಶನ ಮಾಡುವುದು ನನ್ನಿಂದ ಸಾಧ್ಯ ಎಂದು ನಿನಗೆ ಅಭಿಪ್ರಾಯವಿದ್ದರೆ, ಹೀಗೆ ಗುಣ, ವಿಭೂತಿ, ಐಶ್ವರ್ಯಗಳಿಂದ ಕೂಡಿರುವ ಮತ್ತು ನಾಶವಿಲ್ಲದ ನಿನ್ನ ದಿವ್ಯ ಸ್ವರೂಪವನ್ನು ನಿನ್ನ ದಿವ್ಯ ಸಂಕಲ್ಪದಿಂದ ನನಗೆ ತೋರಿಸು. ಭಗವತ್ ಸಂಕಲ್ಪದಲ್ಲಿ ಯಾವ ಕೆಲಸವೂ ಆಗೋದಿಲ್ಲ. ಆದ್ದರಿಂದ ನಿನ್ನ ದಿವ್ಯ ಸಂಕಲ್ಪದಿಂದ ನನಗೆ ತೋರಿಸು. ಅಂದರೆ ನಿನ್ನನ್ನು ಸಂಪೂರ್ಣವಾಗಿ ನಾನು ಕಂಡು ಅನುಭವಿಸುವ ಹಾಗೆ ಕೃಪೆಯಿಂದ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಆನಂತರದಲ್ಲಿ 5ರಿಂದ 8ನೇ ಶ್ಲೋಕದಲ್ಲಿ ಕೃಷ್ಣನು ಅರ್ಜುನಿಗೆ ವಿಶ್ವರೂಪವನ್ನು ತೋರಿಸುತ್ತಾನೆ. ಹೀಗೆ ಅರ್ಜುನನು ಕುತೂಹಲದಿಂದ ಕೂಡಿದವನಾಗಿ, ಹರ್ಷದಿಂದ, ಗದ್ಗದವಾದ ಸ್ವರದಿಂದ ಕೂಡಿದವನಾಗಿ ವಿಶ್ವರೂಪವನ್ನು ತೋರಿಸಲು ಶ್ರೀಕೃಷ್ಣನನ್ನು ಪ್ರಾರ್ಥಿಸಲು ಭಗವಂತನು ತನ್ನ ವಿಶ್ವರೂಪವನ್ನು ತೋರಿಸುತ್ತಾ ಈ ರೀತಿ ಹೇಳಿದನು. ಓ ವಾರ್ಥನೇ, ಎಲ್ಲದಕ್ಕೂ ಆಧಾರವಾದ ನನ್ನ ವಿಶ್ವರೂಪವನ್ನು ತೋರಿಸುತ್ತೇನೆ. ನೀನು ಚೆನ್ನಾಗಿ ನೋಡು. 100, 1000 ಸಂಖ್ಯೆಗಳಾಗಿ ಹಲವು ಬಗೆಯ ವರ್ಣಗಳಿಂದಲೂ ಹಲವು ಬಗೆಯ ಆಕಾರಗಳಿಂದಲೂ ಇರುವಂತಹ ಅಪರಾಕೃತವಾದ, ಅಂದರೆ ದಿವ್ಯಗಳಾದ ನನ್ನ ರೂಪಗಳನ್ನು ಚೆನ್ನಾಗಿ ನೋಡು. ನನ್ನ ವಿಭುವಾದ ಒಂದೇ ರೂಪದಲ್ಲಿ 12 ಆದಿತ್ಯಗಳನ್ನು, 8 ವಸುಗಳನ್ನು, 11 ರುದ್ರಗಳನ್ನು, 2 ಅಶ್ವಿನಿ ದೇವರುಗಳನ್ನು, 49 ಮರುತ್ತುಗಳನ್ನು ಹೇಗೆಯೇ ಈ ಜಗತ್ತಿನಲ್ಲಿ ಪ್ರತ್ಯಕ್ಷವಾಗಿ ಕಾಣುವ ಮತ್ತು ಶಾಸ್ತ್ರಗಳಿಂದ ತಿಳಿಯಲ್ಪಡುವ ಯಾವ ಯಾವ ವಸ್ತುಗಳುಂಟೋ ಅವೆಲ್ಲವನ್ನು ಮತ್ತು ಸಕಲ ಲೋಕಗಳಲ್ಲಿಯೂ ಮತ್ತು ಸಮಸ್ತ ಶಾಸ್ತ್ರಗಳಲ್ಲಿಯೂ ಹಿಂದೆ ಕಾಣಲ್ಪಡೆದಿರುವ ಅನೇಕ ಇತರ ಶಾಸ್ತ್ರಗಳಲ್ಲಿಯೂ ಕಾಣಲ್ಪಡೆದಿರುವ ಇತರೆ ಆಶ್ಚರ್ಯಗಳನ್ನು ನೋಡು. ಈ ಒಂದು ಶರೀರದಲ್ಲಿ ಅದರಲ್ಲೂ ಅದರ ಭಾಗದಲ್ಲಿ ಚೇತನಾಚೇತನ ರೂಪವಾದ ಲೋಕವನ್ನೆಲ್ಲಾ ಚೆನ್ನಾಗಿ ನೋಡು. ಇನ್ನು ಏನನ್ನಾದರೂ ನೋಡಬೇಕೆಂದು ಆಸೆಪಟ್ಟರೂ ಅದನ್ನು ನೋಡು. ಆದರೆ ನೀನು ಹೊಂದಿರುವ ಈ ಮಾಂಸದ ಕಣ್ಣುಗಳಿಂದ ನೀನು ಆಸೆ ಬಿಡುವ ಭಗವಂತನ ಸೂಕ್ಷ್ಮವಾದ ಅಪರಿಮಿತವಾದ ವಿಶ್ವರೂಪದ ಅನಂತ ಪ್ರಕಾರಗಳನ್ನು ನೋಡಲಾರೆ. ಏಕೆಂದರೆ ಅವನ ವಿಶ್ವರೂಪ ಶರೀರದಲ್ಲಿ ಕಾಣುವ ಲೋಕವು ಸಕಲ ವಸ್ತುಗಳಿಂದಲೂ ಬೇರೆಯಾದದಾಗಿಯೂ ಅಳತೆ ಇಲ್ಲದಿರುವುದಾಗಿಯೂ ಇರುವುದು. ಮಾಂಸದಿಂದ ಮಾಡಲ್ಪಟ್ಟಿರುವ ಈ ಕಣ್ಣುಗಳು ಚಿಕ್ಕ ಪರಿಣಾಮವುಳ್ಳದಾಗಿರುವುದರಿಂದ ಅವುಗಳ ಶಕ್ತಿ ಒಳಪಟ್ಟ ಚಿಕ್ಕ ವಸ್ತುಗಳನ್ನು ನೋಡಬಲ್ಲದೇ ವಿನಃ ನಾನು ನನ್ನ ವಿಶ್ವರೂಪ ಶರೀರದಲ್ಲಿ ತೋರಿಸುವ ಲೋಕಗಳೆಲ್ಲವನ್ನು ನೋಡಿ ನಿನಗೆ ತಿಳುವಳಿಕೆಯನ್ನು ಉಂಟು ಮಾಡಲಾರವು. ಆದ್ದರಿಂದ ಈಗ ನಿನಗೆ ನಾನು ದಿವ್ಯವಾದ, ಅಂದರೆ ಅಪ್ರಾಕೃತವಾದ ಕಣ್ಣುಗಳನ್ನು ಕೊಡುತ್ತೇನೆ. ನಾನು ಕೃಪೆಯಿಂದ ಈಗ ದಯಪಾಲಿಸಿರುವ ದಿವ್ಯ ಚಕ್ಷುಸ್ಸಿನಿಂದ ಭಗವಂತನ ಅಪರಿಮಿತವಾದ ಜ್ಞಾನ, ವಿಭೂತಿ ಮುಂತಾದವುಗಳು ಎಲ್ಲವನ್ನೂ ನೋಡು. ಸಂಜಯನು ಸಾಕ್ಷಾತ್ಕರಿಸಿದ ಭಗವಂತನ ವಿಶ್ವರೂಪ ವರ್ಣನೆಯನ್ನ 9ರಿಂದ 14ನೇ ಶ್ಲೋಕದಲ್ಲಿ ತಿಳಿಸ್ತಾನೆ. ಸಂಜಯ ಧೃತರಾಷ್ಟ್ರನಿಗೆ ಹೀಗೆ ಹೇಳಿದನು.
ಎಲೆ ರಾಜನೇ, ಮಹಾಯೋಗಿಗಳಿಗೆಲ್ಲ ವಿಶ್ವರೂಪವಾದ ಪರಬ್ರಹ್ಮನಾದ ಶ್ರೀ ಕೃಷ್ಣನು ತನ್ನ ಪರಮೇಶ್ವರ ಸಂಭಾವಕ್ಕೆ ಸಮನಾದ ರೂಪವನ್ನು ಅರ್ಜುನನಿಗೆ ಕೃಪೆಯಿಂದ ತೋರಿಸಿದನು. ಆ ವಿಶ್ವರೂಪ ಎಂಥದ್ದು ಅಂದರೆ ಅದು ನಿರತಿಶಯವಾದ ಐಶ್ವರ್ಯ ರೂಪದಿಂದ ಕೂಡಿದ್ದರು. ಅಂದರೆ ಅದು ನಾನಾ ವಿಧವಾಗಿ ವಿಚಿತ್ರವಾಗಿ ಸಕಲ ಲೋಕಗಳಿಗೂ ಸ್ಥಾನವಾಗಿ ಸಕಲ ಲೋಕಗಳನ್ನು ಆಳುವುದಾಗಿಯೂ ಇದೆ. ಪರಮೇಶ್ವರನ ಸ್ವಭಾವಕ್ಕೆ ಅನುರೂಪವಾದ ಆ ರೂಪವು ಅನೇಕ ಮುಖಗಳು ಮತ್ತು ಕಣ್ಣುಗಳಿಂದ ಕೂಡಿದ್ದು, ಅನೇಕ ಅದ್ಭುತಗಳನ್ನು ತೋರುವುದು, ಅನೇಕ ದಿವ್ಯಾಭರಣಗಳಿಂದ ಅಲಂಕೃತವಾದದ್ದು, ದಿವ್ಯಗಳಾದ ಅನೇಕ ಆಯುಧಗಳಿಂದ ಕೂಡಿದ್ದು, ದಿವ್ಯ ಮಾಲೆಗಳನ್ನು ಮತ್ತು ದಿವ್ಯ ವಸ್ತುಗಳನ್ನು ಧರಿಸಿದ್ದು, ದಿವ್ಯ ಗಂಧವನ್ನು ಲೇಪಿಸಿದ್ದು, ಸಕಲ ಐಶ್ವರ್ಯಕರವಾದದ್ದು, ಪ್ರಕಾಶವಾದದ್ದು ಆಗಿದೆ. ಅಂದರೇನು? ಅದು ಮೂರು ಕಾಲದಲ್ಲೂ ಉಳ್ಳ ಸಕಲ ಜಗತ್ತಿಗೂ ವಾಸಸ್ಥಾನವಾಗಿರುವುದರಿಂದ ದೇಶದಿಂದಾಗಲಿ ಕಾಲದಿಂದಾಗಲಿ ಅಳತೆ ಮಾಡಲು ಅಸಾಧ್ಯವಾದದ್ದಾಗಿ, ಕಾಲದಿಂದಾಗಲಿ ಅಸಾಧ್ಯವಾದ್ದರಿಂದ ಎಲ್ಲಾ ದಿಕ್ಕುಗಳಲ್ಲಿಯೂ ಮುಖಗಳಿಂದ ಕೂಡಿದ್ದಾಗಿದೆ. ಆಕಾಶದಲ್ಲಿ 1000 ಸೂರ್ಯಗಳು ಏಕಕಾಲದಲ್ಲಿ ಉದಯಿಸಿದ್ದರೆ ಆದರೆ ಅದರಿಂದ ತೋರುವ ಪ್ರಕಾಶವನ್ನು ಆ ಮಹಾತ್ಮನಾದ ಭಗವಂತನ ವಿಶ್ವರೂಪ ದೇಹದ ಕಾಂತಿಗೆ ಸಾಮ್ಯವನ್ನು ಹೇಳಬಹುದು. ಅಂದರೇನು? ಆ ದಿವ್ಯ ಶರೀರದ ಕಾಂತಿಯ ಅಕ್ಷಯವಾದ ತೇಜಸ್ವರೂಪವಾದದಾಗಿದೆ. ಅಳತೆಯಿಲ್ಲದ ಅಗಲವು ಉದ್ದವು ಉಳ್ಳದಾಗಿ ಅನಂತವಾದ ತೋಳುಗಳು ಹೊಟ್ಟೆಯ ಮುಖಗಳಿಂದ ಕೂಡಿದ್ದಾಗಿ ಅಳತೆ ಇಲ್ಲದ ಪ್ರಕಾಶದಿಂದ ಕೂಡಿದ್ದಾಗಿ ತನಗೆ ತಕ್ಕ ಹಾಗೆ ಅಪರಿಮಿತವಾದ ದಿವ್ಯಾಭರಣಗಳಿಂದ ಕೂಡಿಡದಾಗಿ ದಿವ್ಯ ಗಂಧನವನ್ನು ಲೇಪಿಸದಾಗಿ ಇರುವ ಅನಂತ ಐಶ್ವರ್ಯಮಯವಾಗಿ ಉಳ್ಳ ಆ ದೇವರ ದೇವನು ಆತರ ದೇವಸ್ವಗಳಲ್ಲಿ ನಾನಾ ವಿಧಗಳಾಗಿ ಚತುರ್ಮುಖ ಬ್ರಹ್ಮನು, ವಿಚಿತ್ರ ದೇವತೆಗಳು, ಮನುಷ್ಯರು ಮುಂತಾದ ಭೋಗಗೊಳ್ಳುವರು ಗುಂಪುಗಳಾಗಿಯೂ ಭೂಮಿ, ಆಕಾಶ, ಸ್ವರ್ಗ, ನರಕ, ಅತಲ, ವಿತಲ, ಸುತಲ ಎಂಬ ಭೋಗ ಸ್ಥಾನಗಳಲ್ಲಿಯೂ ಭೋಗಿಸುವುದಕ್ಕೆ ಉಪಕರಣಗಳಾದ ಪದಾರ್ಥಗಳಾಗಿಯೂ ಅನೇಕ ವಿಧವಾಗಿ ವಿಭಾಗಿಸಲ್ಪಟ್ಟು ಪ್ರಕೃತಿ ಪುರುಷ ರೂಪವಾಗಿರುವ ಸಕಲ ಲೋಕವನ್ನು ಭಗವಂತನ ವಿಶ್ವರೂಪದ ಎಲ್ಲೋ ಒಂದು ಜಾಗದಲ್ಲಿರುವರಾಗಿ ಅರ್ಜುನನು ಭಗವತ್ ಕಟಾಕ್ಷರಿಂದ ಹೊಂದಿದ ದಿವ್ಯ ನೇತ್ರಗಳಿಂದ ಕಂಡು ದರ್ಶನ ಮಾಡಿದನು. ಅನಂತರದಲ್ಲಿ ಧನಂಜಯನು ಮಹಾ ಆಶ್ಚರ್ಯವಾಗಿರುವ ಸಕಲ ಲೋಕಗಳನ್ನು ತನ್ನ ದೇಹದ ಒಂದು ಕಡೆಯಲ್ಲಿಟ್ಟು ಅವುಗಳನ್ನು ಪ್ರೇರೇಪಿಸುವುದನಾಗಿ ಅಧಿಕ ಐಶ್ವರ್ಯಕರವಾದ ಅಸಂಖ್ಯಾತವಾದ ಜ್ಞಾನ ಮುಂತಾದ ಕಲ್ಯಾಣ ಗುಣಗಳಿಗೆ ಸ್ಥಾನವಾಗಿರುವ ಭಗವಂತನನ್ನು ನೋಡಿ ಆಶ್ಚರ್ಯದಿಂದ ಕೂಡಿದವನಾಗಿ ದೇಹದ ಕೂದಲೆಲ್ಲ ಮೇಲೆ ಎದ್ದವನಾಗಿ, ಅಂದರೆ ಮೈಯೆಲ್ಲ ರೋಮಾಂಚಿತವಾಗಿ ದಂಡದ ಹಾಗೆ ಕೆಳಗೆ ಬಿದ್ದು ನಮಸ್ಕರಿಸಿ ಕೈಗಳನ್ನು ಮುಗಿದುಕೊಂಡು ಈ ಅಜ್ಞಾಪನೆಯನ್ನು ಮಾಡುತ್ತಾನೆ. 15ರಿಂದ 31 ಶ್ಲೋಕದವರೆಗೆ ಅರ್ಜುನನ ಸಾಕ್ಷಾತ್ಕಾರ ಮತ್ತು ಭಗವಂತನನ್ನ ಸ್ತೋತ್ರ. ಹೇ ಸ್ವಾಮಿಯೇ, ನಿನ್ನ ದಿವ್ಯ ದೇಹದಲ್ಲಿ ಸಕಲವಾದ ದೇವತೆಗಳನ್ನು ಮತ್ತು ಇನ್ನೂ ಉಂಟಾದ ಸಕಲವಾದ ಪ್ರಾಣಿಗಳ ಗುಂಪುಗಳನ್ನು, ಅಂಡಾಧಿಪತಿಯಾದ ಚತುರ್ಮುಖ ಬ್ರಹ್ಮನನ್ನು, ಹಾಗೆಯೇ ಭಗವಂತನ ಸಂಹಾರ ಶಕ್ತಿ ಮೂರ್ತಿಯಾದ ಶಿವನನ್ನು, ದೇವ ಋಷಿಗಳೇ ಮುಂತಾದ ಸಕಲ ಋಷಿಗಳನ್ನು, ವಾಸುಕಿ, ದಕ್ಷಿಣೆ ಮುಂತಾದ ಅನೇಕ ಸರ್ಪಗಳನ್ನು ನೋಡುತ್ತೇನೆ. ಪ್ರಪಂಚಕ್ಕೆಲ್ಲ ಒಡೆಗನೆ ಅನೇಕವಾದ ಕೈಕಾಲು, ಭುಜ, ಹೊಟ್ಟೆ, ಮುಖ, ಕಣ್ಣುಗಳು ಮುಂತಾದ ಕಣ್ಣುಗಳೊಂದಿಗೆ ಕೂಡಿರುವ ಅನಂತ ರೂಪನಾಗಿರುವ ಅಳತೆ ಇಲ್ಲದಷ್ಟು ಶರೀರವುಳ್ಳ ನಿನ್ನನ್ನು ಎಲ್ಲಾ ಕಡೆಯಲ್ಲೂ ನೋಡುತ್ತೇನೆ. ಪ್ರಪಂಚವನ್ನೆಲ್ಲ ಶರೀರವಾಗಿ ಬೆಳ್ಳವನೇ, ನಿನಗೆ ಇದು ಮೊದಲು ಎಂದೂ ಇದು ಮಧ್ಯ ಅಂತ ಎಂದು ನೀನು ಕೊಟ್ಟಿರುವ ದಿವ್ಯ ಶಕ್ತಿಯಿಂದ ಕೂಡ ನೋಡಲು ಶಕ್ತಿಯುತನಾಗಿರುತ್ತೇನೆ. ಅಸಾಧ್ಯನಾಗಿ ಜನಿಸುವಂತಹ ಸೂರ್ಯಾಗ್ನಿ ಬೆರೆಗಳ ಕಾಂತಿಯಿಂದ ಕೂಡಿದವನಾಗಿ ಅಪರಿಮೇಯನಾಗಿರುವಂತಹ ನಿನ್ನನ್ನು ಈಗ ಕಿರೀಟ, ಗದೆ, ಚಕ್ರ ಇವುಗಳನ್ನು ಧರಿಸಿರುವನ್ನಾಗಿ ದರ್ಶನವನ್ನು ಪಡೆಯುತ್ತಿದ್ದೇನೆ. ಉಪನಿಷತ್ತುಗಳಲ್ಲಿ ತಿಳಿಯಬೇಕಾದದಾಗಿ ಹೇಳಲ್ಪಟ್ಟ ಪರಮವಾದ ಅಕ್ಷರವು ನೀನೇ. ಈ ಜಗತ್ತಿಗೆ ಮುಖ್ಯವಾದ ಆಧಾರವೂ ನೀನೇ.
ನೀನು ನಾಶರಹಿತ. ನೀನು ಯಾವ ಸ್ವರೂಪದೊಂದಿಗೂ, ಯಾವ ವಿಧವಾದ ಗುಣಗಳೊಂದಿಗೂ, ಯಾವ ವಿಧವಾದ ವಿಭವದೊಂದಿಗೂ ಇರುತ್ತೀಯೋ ಆ ವಿಧವಾಗಿ ಯಾವಾಗಲೂ ಇರುತ್ತೀಯೇ. ಆ ವಿಧವಾಗಿ ಯಾವಾಗಲೂ ಇರುತ್ತೀಯೇ. ನಿತ್ಯವಾದ ವೈದಿಕ ಧರ್ಮಗಳೆಲ್ಲವೂ ನೀನೇ ಈ ರೀತಿಯಾಗಿ ಅವತಾರ ಮಾಡಿ ಕಾಪಾಡುತ್ತೀಯೇ. ಪುರಾತನ ಪುರುಷನು ನೀನೇ ಎಂದು ತಿಳಿದುಕೊಂಡನು. ಅಂದರೆ ಏನು? ಈವರೆಗೆ ಎದುಗೊಲ್ಲದನಾಗಿ ತಿಳಿದುಕೊಂಡಿದ್ದ ನಿನ್ನನ್ನು ಈಗ ತಾನೇ ಮೇಲೆ ಹೇಳಿದ ರೀತಿಯಲ್ಲಿ ತಿಳಿದನು. ಸ್ವಾಮಿಯೇ ಆದಿ ಮಧ್ಯ ಅಂತ್ಯವಿಲ್ಲದವನಾಗಿ ಅಪರಿಮಿತವಾದ ಬಲ, ವೀರ್ಯ ಮುಂತಾದ ಗುಣಗಳಿಂದ ಕೂಡಿದುದಾಗಿ ಚಂದ್ರನ ಹಾಗೆ ಆಶ್ರಯಿಸಿದವರನ್ನು ಕಾಪಾಡುವ ಮತ್ತು ಎದುರು ಬಿದ್ದವರನ್ನು ಸೂರ್ಯನ ಹಾಗೆ ದಹಿಸುವ ಕಣ್ಣುಗಳುಳ್ಳವನಾಗಿ, ಅನಂತವಾದ ಭಯಗಳುಳ್ಳವನಾಗಿ, ಜ್ವಾಲೆಯೊಂದಿಗೆ ಉರಿಯುವ ಕಾಲಾಗ್ನಿಯಂತೆ ಸಂಹಾರಕ್ಕೆ ತಕ್ಕ ಮುಖಗಳೊಂದಿಗೆ ಕೂಡಿದವನಾಗಿ ತೇಜಸ್ಸಿನಿಂದ ಲೋಕವನ್ನೆಲ್ಲ ತಬಿಸಿರುವಂತಹ ನಿನ್ನನ್ನು ನೋಡುತ್ತಿದ್ದೇನೆ. ಅಂದರೇನು? ಹೀಗೆ ಸಕಲಕ್ಕೂ ಕಾರಣವಾಗಿಯೂ ಸರ್ವ ಆಧಾರನಾಗಿಯೂ ಸರ್ವರನ್ನೂ ಆಳುವವನಾಗಿಯೂ ಸರ್ವವನ್ನು ನಾಶ ಮಾಡುವವನಾಗಿಯೂ ಜ್ಞಾನವೇ ಮುಂತಾದ ಅಪಾರವಾದ ಸಮುದ್ರನಾಗಿಯೂ ಆದಿ ಮಧ್ಯ ಅಂತರ್ರಹಿತನಾಗಿಯೂ ಇರುವ ನಿನ್ನನ್ನು ಈ ವಿಧವಾದ ದಿವ್ಯ ದೇಹದಿಂದ ಕೂಡಿದವನಾಗಿ ನೀನು ಉಪದೇಶಿಸಿದ ಪ್ರಕಾರ ಸಾಕ್ಷಾತ್ಕಾರ ಮಾಡುತ್ತಿದ್ದೇನೆ. ಮಹಾತ್ಮನೇ, ಮೇಲಿರುವ ಆಕಾಶದಲ್ಲೂ ಕೆಳಗಿರುವ ಭೂಮಿಯಲ್ಲೂ ಮತ್ತು ಇವುಗಳ ಮಧ್ಯದಲ್ಲಿರುವ ಅವಕಾಶದಲ್ಲೂ ಇರುವ ಲೋಕಗಳೆಲ್ಲವೂ ನಿನ್ನೊಬ್ಬರಿಂದಲೇ ವ್ಯಾಪಿಸಲ್ಪಟ್ಟಿದೆಯಲ್ಲವೇ? ಎಲ್ಲಾ ದಿಕ್ಕುಗಳಲ್ಲೂ ಹೊಕ್ಕಿರುವ ಈ ಆಶ್ಚರ್ಯಕರವಾದ ನಿನ್ನ ಶರೀರವನ್ನು ನೋಡಿ 3 ಲೋಕದವರು ನಡುಗಿ ಹೋಗುತ್ತಾರೆ. ಇದು ಶ್ರೇಷ್ಠರುಗಳಾಗಿರುವ ಕೆಲವು ದೇವತೆಗಳು ವಿಶ್ವರೂಪವಾಗಿರುವ ನಿನ್ನನ್ನು ನೋಡಿ ಸಂತೋಷಪಟ್ಟು ಸಮೀಪದಲ್ಲಿ ಸೇರುತ್ತಾರೆ. ಇನ್ನು ಕೆಲವರು ನಿನ್ನ ಭಯಂಕರವಾದ ಆಕಾರವನ್ನು ನೋಡಿ ಭಯಪಟ್ಟವರಾಗಿ ಅಂದಿರಹಸ್ತರಾಗಿ ತಮ್ಮ ತಮ್ಮ ಜ್ಞಾನಕ್ಕೆ ತಕ್ಕ ಹಾಗೆ ಸ್ತೋತ್ರವನ್ನು ಮಾಡುತ್ತಾರೆ. ಇನ್ನೂ ಕೆಲವು ಋಷಿಗಳು ಸಿದ್ಧಗಣಗಳು ಪರತತ್ವವನ್ನು ಅಪರತತ್ವವನ್ನು ತಿಳಿದವರಾದ್ದರಿಂದ ಸ್ವಸ್ತಿ ಎಂದೆಂದರೆ ಮಂಗಳವನ್ನು ಹೇಳುತ್ತಾ ನಿನ್ನನ್ನು ಅನೇಕವಾಗಿ ಸ್ತೋತ್ರ ಮಾಡುತ್ತಾರೆ. ರುದ್ರರು, ಆದಿತ್ಯರು, ವಸುಕ್ಕಳು, ಸಾಧ್ಯರು, ವಿಶ್ವೇ ದೇವತೆಗಳು, ಅಶ್ವಿನಿ ದೇವತೆಗಳು, ಮರುತ್ತುಗಳು, ಪಿತೃಗಳು, ಗಂಧರ್ವರು, ಯಕ್ಷರು, ಅಸುರರು, ಸಿದ್ಧಗಣಗಳು ಎಲ್ಲರೂ ಪರಮಾಶ್ಚರ್ಯದಿಂದ ಕೂಡಿದ ನಿನ್ನ ದರ್ಶನವನ್ನು ಮಾಡುತ್ತಾರೆ. ಅನೇಕ ಮುಖ ಕಣ್ಣುಗಳುಳ್ಳ, ಅನೇಕ ಭುಜ ತೊಡೆ ಪಾದಗಳುಳ್ಳ, ಅನೇಕ ಹೊಟ್ಟೆಗಳುಳ್ಳ, ಅನೇಕ ಕೋರೆ ಹಲ್ಲುಗಳನ್ನು ಪಡೆದಿರುವ ಭಯಂಕರವಾದ ದೊಡ್ಡದಾದ ಶರೀರವನ್ನು ನೋಡಿ ಲೋಕಗಳಲ್ಲಿ ಇರುವವರೆಲ್ಲರೂ ಹೆದರಿರುವರು. ನಾನು ಹೆದರಿದ್ದೇನೆ. ಸರ್ವವ್ಯಾಪಿಯೇ ಪರಮಾಕಾಶವನ್ನು ಮುಟ್ಟುತ್ತಿರುವ ಮಹಾಪ್ರಕಾಶದಿಂದ ಹೊಳೆಯುತ್ತಿರುವ ಅನೇಕ ವರ್ಣಗಳಿಂದ ಕೂಡಿರುವ ತೆರೆದಿರುವ ಬಾಯಿಗಳಿಂದಲೂ ಮತ್ತು ವಿಶಾಲವಾದ ನೇತ್ರಗಳಿಂದಲೂ ಕೂಡಿರುವ ಭಯಂಕರವಾಗಿರುವ ವಿಷ್ಣುವೇ, ಈ ರೂಪದಲ್ಲಿರುವ ನಿನ್ನನ್ನು ನೋಡಿ ನಾನು ಸ್ವಲ್ಪವೂ ಧರಿಸಲಾರೆನು. ಏಕೆಂದರೆ ನಾನು ಈಗ ಹೆದರದ ಮನಸ್ಸುಳ್ಳವನಾಗಿ ಧೈರ್ಯವನ್ನು ಹೊಂದಿಲ್ಲ. ನಾನು ಮನಸ್ಸಿನಿಂದಾಗಲಿ ಇಂದ್ರಿಯಗಳಿಂದಾಗಲಿ ಶಾಂತಿಯನ್ನು ಹೊಂದಿಲ್ಲ. ಅಂದರೇನು? ಸರ್ವವ್ಯಾಪಿಯಾದ ನಿನ್ನ ಅತಿಶಯವೂ ಅತ್ಯಂತ ಅದ್ಭುತವೂ ಅತ್ಯಂತ ಘೋರವೂ ಆದ ರೂಪವನ್ನು ನೋಡಿ ನನ್ನ ಸಮಸ್ತ ಅಂಗಗಳು ಶಿಥಿಲವಾಗುತ್ತಿವೆ, ಇಂದ್ರಿಯಗಳು ವ್ಯಾಕುಲಗೊಳ್ಳುತ್ತಿವೆ. ಲೋಕಕ್ಕೆಲ್ಲ ವಾಸಸ್ಥಾನವಾಗಿ ಬ್ರಹ್ಮ ದೇವರುಗಳೆಲ್ಲ ಸ್ವಾಮಿಯಾಗಿ ಇರುವ ಭಗವಂತನೇ, ಪ್ರಳಯಕಾಲದ ಅಗ್ನಿಯ ಹಾಗೆ ಸಕಲವನ್ನೂ ನಾಶ ಮಾಡುವ ಘೋರವಾಗಿರುವ ದಿವ್ಯ ಮುಖಗಳನ್ನು ನೋಡಿ ನನಗೆ ದಿಕ್ಕುಗಳೇ ತೋರುತ್ತಿಲ್ಲ. ನಾನು ಸ್ವಲ್ಪವೂ ಸುಖವನ್ನು ಪಡೆದಿಲ್ಲ. ನೀನು ನನ್ನಲ್ಲಿ ಕೃಪೆ ಮಾಡಿ ದಯಪಾಲಿಸಿ ನನ್ನ ಮನಸ್ಸಿನಲ್ಲಿ ಶಾಂತಿ ಉಂಟಾಗುವ ಹಾಗೆ ಕಟಾಕ್ಷಿಸಬೇಕು. ಸ್ವಾಮಿಯೇ, ಪ್ರಸನ್ನನಾಗು. ಈ ಧೃತರಾಷ್ಟ್ರ ಕುಮಾರರುಗಳು ಭೀಷ್ಮನು, ದ್ರೋಣರು, ಕರ್ಣನು, ಎದುರುಪಕ್ಷದ ರಾಜಕುಮಾರರುಗಳೊಂದಿಗೂ ನಮ್ಮವರನ್ನೂ ಸೇರಿದ ಕೆಲವು ವೀರರುಗಳಿಂದಲೂ ಅಧಿಕ ವೇಗವಾಗಿ ಕೋರೆಯ ಹಲ್ಲಿಗಳಿಂದ ವಿಕಾರವಾಗಿರುವ ಮತ್ತು ಭಯವನ್ನು ಉಂಟು ಮಾಡುತ್ತಿರುವ ನಿನ್ನ ಬಾಯಿಯಲ್ಲಿ ನಾಶ ಹೊಂದುವವರಾಗಿ ನುಗ್ಗುತ್ತಿದ್ದಾರೆ. ಅದರಲ್ಲಿ ಕೆಲವರ ತಲೆಗಳು ಹುಡಿ ಮಾಡಲ್ಪಟ್ಟು ಹಲ್ಲು ಸಂಧಿಗಳಲ್ಲಿ ಸೇರುತ್ತಿವೆ. ಹೇಗೆ ನದಿಗಳ ಅಧಿಕ ನೀರಿನ ಪ್ರವಾಹಗಳು ವೇಗವಾಗಿ ಸಮುದ್ರವನ್ನು ಸೇರುವರೋ ಹಾಗೆ ಈ ಮನುಷ್ಯ ಲೋಕದ ರಾಜರೇ ಮೊದಲಾದ ವೀರರುಗಳು ಸುತ್ತಲೂ ಉರಿಯುತ್ತಿರುವ ನಿನ್ನ ಬಾಯಿಯನ್ನು ನಾಶ ಹೊಂದುವುದಕ್ಕೋಸ್ಕರ ಅತಿ ವೇಗದಿಂದ ಪ್ರವೇಶಿಸುತ್ತಿದ್ದಾರೆ.
ಹೇಗೆ ಪತಂಗ ಹುಳುಗಳು ನಾಶ ಹೊಂದುವುದಕ್ಕೋಸ್ಕರ ಬಹಳ ವೇಗದಿಂದ ಉರಿ ಬೆಂಕಿಯನ್ನು ಪ್ರವೇಶಿಸುತ್ತವೆಯೋ, ಹಾಗೆಯೇ ಈ ರಾಜರ ಮತ್ತು ವೀರರುಗಳ ಸಮೂಹಗಳು ಒಳಗೊಂಡು ಕೂಡ ಬಹಳ ವೇಗದಿಂದ ನಿನ್ನ ಬಾಯಿಯನ್ನು ಪ್ರವೇಶಿಸುತ್ತಾರೆ. ವಿಷ್ಣುವೇ, ಒಟ್ಟಿಗೆ ಸೇರಿರುವ ರಾಜರನ್ನು ಮತ್ತು ವೀರರುಗಳನ್ನು ನೀನು ನಿನ್ನ ಜ್ವಲಿಸುತ್ತಿರುವ ಬಾಯಿಗಳಿಂದ ನುಂಗುತ್ತಾ ಎಲ್ಲಾ ಕಡೆಯಲ್ಲಿಯೂ ನಾಲಿಗೆಯಿಂದ ನೆಕ್ಕುತ್ತಿರುವೆ. ಘೋರವಾದ ನಿನ್ನ ಕಿರಣಗಳು ತಮ್ಮ ಪ್ರಕಾಶಗಳಿಂದ ಲೋಕಗಳನ್ನೆಲ್ಲ ವ್ಯಾಪಿಸಿ ಅವೆಲ್ಲವೂ ಸುಡುತ್ತವೆ. ತನ್ಮೂಲಕ ಪ್ರಾಣಿಗಳು ನಾಶವನ್ನು ಹೊಂದುತ್ತವೆ. ದೇವರಿಗೆಲ್ಲ ಶ್ರೇಷ್ಠನಾದವನೇ, ನಿನಗೆ ನಮಸ್ಕಾರ. ಘೋರ ರೂಪವುಳ್ಳ ನೀನು ಯಾವನು? ನಿನ್ನ ನಿರಂಕುಶವಾದ ಈಶ್ವರ ಸ್ವರೂಪವನ್ನು ತೋರಿಸಬೇಕೆಂದು ನಾನು ಪ್ರಾರ್ಥಿಸಿದೆ. ಆ ಪ್ರಕಾರ ಮೊದಲು ನಿನ್ನ ನಿರ್ದೇಶಿತ ರೂಪವನ್ನು ತೋರಿಸಿದೆ. ಅನಂತರ ಈಗ ಈ ಘೋರವಾದ ರೂಪವನ್ನು ಧರಿಸಿ ನನಗೆ ತೋರಿಸಿ ಭಯವನ್ನು ಉಂಟು ಮಾಡುತ್ತಿದೆಯೇ? ಇದು ಯಾತಕ್ಕೋಸ್ಕರ ಎಂಬುದನ್ನು ನನಗೆ ವಿಶದವಾಗಿ ಹೇಳು. ಈ ಘೋರ ರೂಪ ದರ್ಶನವು ಸಾಕು. ಇನ್ನು ನೀನು ನನಗೆ ನಿನ್ನ ಶಾಂತವಾದ ಆಕಾರವನ್ನು ಅಂಗೀಕರಿಸಿ ದರ್ಶನವನ್ನು ಕೊಡಬೇಕೆಂದು ಪ್ರಾರ್ಥಿಸುತ್ತೇನೆ. ಸರೆಂಡರ್ ಆಗ್ಬಿಟ್ಟ. ಭಗವಂತನು ಅರ್ಜುನನ್ನು ಯುದ್ಧ ಮಾಡೆಂದು ಪ್ರೇರೇಪಿಸುತ್ತಾನೆ. 32ರಿಂದ 34 ಶ್ಲೋಕದವರೆಗೆ. ಏನಂತ? ಅರ್ಜುನನ ಪ್ರಾರ್ಥನೆ ಪ್ರಕಾರ ಶ್ರೀಕೃಷ್ಣನು ಅರ್ಜುನನನ್ನು ಕುರಿತು ಹೀಗೆ ಹೇಳುತ್ತಾನೆ. ಅರ್ಜುನ, ದುರ್ಯೋಧನೆ ಮುಂತಾದ ಸಕಲ ರಾಜರುಗಳ ಬಾಳಿನ ಕೊಲೆಯನ್ನು ನಾನು ಅರಿತಿರುವುದರಿಂದ ಅವರ ನಾಶಕ್ಕೋಸ್ಕರವಾಗಿ ಈ ಘೋರವಾಗಿ ಬೆಳೆದಿರುವ ಅವರುಗಳನ್ನು ನಾಶ ಮಾಡುವುದೇ ಇವಾಗ ಕಾರ್ಯವನ್ನು ಪ್ರಾರಂಭಿಸಿದ್ದೇನೆ. ಲೋಕವನ್ನು ಸಂಹರಿಸತಕ್ಕ ಮೃತ್ಯುವು ನಾನೇ ಆಗಿದ್ದೇನೆ. ನಿನ್ನ ಪ್ರಯತ್ನವಿಲ್ಲದೆಯೇ ಈ ದುರ್ಯೋಧನಾದಿಗಳು ಇನ್ನೂ ಬಾಕಿ ನಿನಗೆ ಶತ್ರುಗಳಾಗಿರುವ ಈ ವೀರಗಳೆಲ್ಲರೂ ನನ್ನ ಸಂಕಲ್ಪ ಮಾತ್ರದಿಂದಲೇ ನಾಶವನ್ನು ಹೊಂದುತ್ತಾರೆ. ಆದ್ದರಿಂದ ಅವರುಗಳನ್ನು ಎದುರಿಸುವುದಕ್ಕಾಗಿ ನೀನು ಏಳುವವನಾಗು. ಶತ್ರುಗಳಾದ ಅವರನ್ನು ಸುಲಭವಾಗಿ ಜಯಿಸಿ ಕೀರ್ತಿಯನ್ನು ಹೊಂದಿ ಧರ್ಮದಿಂದ ಲಭಿಸಿದ ಮತ್ತು ಸಂಪತ್ತಿನಿಂದ ಕೂಡಿದ ಈ ರಾಜ್ಯವನ್ನು ಆಳಿ ಅನುಭವಿಸುವವನಾಗು. ಈ ದುಷ್ಟರು ನಿನ್ನ ಪ್ರಯತ್ನಕ್ಕೆ ಮೊದಲೇ ನನ್ನ ದಿವ್ಯ ಸಂಕಲ್ಪದಲ್ಲಿಯೇ ಕೊಲ್ಲಲ್ಪಟ್ಟಿರುವುದರಿಂದ 2 ಕೈಗಳಿಂದಲೂ ಯುದ್ಧ ಮಾಡಲು ಶಕ್ತನಾದ ನೀನು ಅವರನ್ನು ಕೊಲ್ಲುವುದಕ್ಕೆ ನಿಮಿತ್ತ ಮಾತ್ರನಾಗಬೇಕು. ಅಂದರೇನು? ನಿನ್ನಿಂದ ಪ್ರಯೋಗಿಸಲ್ಪಟ್ಟ ಆಯುಧಗಳು ಹೇಗೆ ನಿನ್ನ ಸಂಕಲ್ಪಾಧೀನವಾಗಿ ನಿಮಿತ್ತ ಮಾತ್ರಗಳಾವೆಯೋ, ಹಾಗೆ ನೀನು ಕೂಡ ಈ ನನ್ನ ದಿವ್ಯ ಸಂಕಲ್ಪಕ್ಕೆ ಅಧೀರನಾಗಿ ಅವರನ್ನು ಕೊಲ್ಲಲು ನಾನು ಪ್ರಯೋಗಿಸುವ ಶಸ್ತ್ರದ ಸ್ಥಾನವನ್ನು ಹೊಂದಿ ನಿಮಿತ್ತ ಮಾತ್ರವಾಗಿ ಯುದ್ಧ ಮಾಡುವವನಾಗು. ಅಷ್ಟೆ. ದ್ರೋಣನು, ಭೀಷ್ಮನು, ಕರ್ಣನು ಮುಂತಾದ ಇತರ ವೀರರುಗಳೆಲ್ಲೂ ಕೂಡ ಅಪರಾಧಿಗಳಾದ್ದರಿಂದ ನನ್ನ ಸಂಕಲ್ಪದಿಂದಲೇ ಕೊಲ್ಲಲ್ಪಡುತ್ತಾರೆ. ಆದ್ದರಿಂದ ಅವರನ್ನು ಬಂಧುಗಳೆಂದು, ಆಚಾರ್ಯಗಳೆಂದು, ಭೋಗದಲ್ಲಿ ಆಶೆಯುಳ್ಳವರೆಂದು ಇವರನ್ನು ಹೇಗೆ ಕೊಲ್ಲುವುದು ಮನಸ್ಸಿನಲ್ಲಿ ಸ್ವಲ್ಪವೂ ವ್ಯಾಕುಲವಿಲ್ಲದೆ ಯುದ್ಧ ಮಾಡಿ ಜಯಿಸುವವನಾಗು. ಇವರುಗಳನ್ನು ಕೊಲ್ಲುವುದರಲ್ಲಿ ನೀನು ಧರ್ಮಾಧರ್ಮ ಭಯವೇ ಆಗಲಿ, ಬಂಧು ಸ್ನೇಹವನ್ನಾಗಲಿ, ದಯೆಯನ್ನಾಗಲಿ ಹೊಂದಬೇಡ. ಏಕೆಂದರೆ ಅಪರಾಧ ಮಾಡಿರುವ ಇವರುಗಳು ನನ್ನಿಂದಲೇ ನಿಸ್ಸಂಶಯವಾಗಿ ಕೊಲ್ಲಲ್ಪಡುವವರು. ಆದ್ದರಿಂದ ಯಾವ ಸಂಖ್ಯೆಯನ್ನು ಹೊಂದದೆ ಯುದ್ಧ ಮಾಡಿ ಅದಕ್ಕಾಗಿ ದುಃಖವನ್ನು ಪಡಬೇಡ. ಇನ್ನು ಯುದ್ಧದಲ್ಲಿ ನೀನು ನಿನ್ನ ಶತ್ರುಗಳನ್ನು ಖಂಡಿತವಾಗಿ ಜಯಿಸುತ್ತೀಯೇ. ಮಧ್ಯದಲ್ಲಿ ಸಂಜಯ ಮಾತಾಡ್ತಾನೆ. ಏನಂತ? ಧೃತರಾಷ್ಟ್ರನೇ, ಆಶ್ಚರ್ಯ ವಾತ್ಸಲ್ಯ ಸಾಗರನಾದ ಪರಮಪುರುಷ ಹೇಳಿದ್ದನ್ನು ಅರ್ಜುನನು ಕೇಳಿದು ಅವನಿಗೆ ನಮಸ್ಕರಿಸಿ ಪುನಃ ಭಯದಿಂದ ಹೇಳುತ್ತಾ ನಮಸ್ಕರಿಸಿ ಕೈ ಜೋಡಿಸಿಕೊಂಡು ನಡುಗುತ್ತಾ ಶ್ರೀ ಕೃಷ್ಣನನ್ನು ಕುರಿತು ಗದ್ಗದ ಸ್ವರದನೆ ಪುನಃ ಈ ರೀತಿ ಪ್ರಾರ್ಥಿಸಿದನು. ಅರ್ಜುನನು ಪುನಃ ಶ್ರೀ ಕೃಷ್ಣನನ್ನು ಪ್ರಾರ್ಥಿಸುತ್ತಾನೆ. 36-46 11 ಶ್ಲೋಕ. ಓ ಋಷಿಕೇಶ, ಈ ಯುದ್ಧವನ್ನು ನೋಡುವುದಕ್ಕೋಸ್ಕರ ಬಂದಿರುವಂತಹ ದೇವತೆಗಳು, ಗಂಧರ್ವರು, ಯಕ್ಷರು, ವಿದ್ಯಾಧರರು, ಕಿನ್ನರರು, ಕಿಂಪುರುಷರು, ಋಷಿಗಳು ಇವರೇ ಮುಂತಾದ ಸಕಲ ಲೋಕವು ನಿನ್ನ ಅನುಗ್ರಹದಿಂದಲೇ ಸರ್ವೇಶ್ವರನಾದ ನಿನ್ನನ್ನು ಸೇವಿಸಿ ನಿನ್ನ ಕೀರ್ತಿಯನ್ನು ಮಹಿಮೆಯನ್ನು ಕಂಡು ಸಂತೋಷಿಸುತ್ತಿದ್ದಾರೆ. ಆದರೆ ಅಸುರಾರಿಗಳೆಲ್ಲರೂ ನಿನ್ನನ್ನು ನೋಡಿ ಭಯಪಟ್ಟು ಗುಂಪು ಗುಂಪಾಗಿ ಓಡುತ್ತಾ ಮೂಲೆ ಮೂಲೆಗಳಲ್ಲಿರುವ 10 ದಿಕ್ಕುಗಳನ್ನು ಹೊಕ್ಕು ಭಯದಿಂದ ನಡುಗುತ್ತಿದ್ದಾರೆ. ಸಮಸ್ತ ಸಿದ್ಧರೇ ಮೊದಲಾದ ನಿನಗೆ ಅನುಕೂಲವಾದ ನಡತೆಯುಳ್ಳವರುಗಳು ನಿನ್ನ ನಮಸ್ಕಾರ ಮಾಡುತ್ತಿದ್ದಾರೆ. ನಿನ್ನ ಹಿರಿತನಕ್ಕೆ
ಇವುಗಳೆಲ್ಲ ತಕ್ಕವುಗಳೇ ಆಗಿವೆ. ಹೇ ಅನಂತ, ದೇವೇಶ, ಜಗನ್ನಿವಾಸ, ಹಿರಣ್ಯಗರ್ಭ, ಬ್ರಹ್ಮಗೆ ಅಧಿಕೃತ್ಯವಾಗಿರುವಂಥ ನಿನ್ನನ್ನು ಆ ಬ್ರಹ್ಮನಿಗೇನೆ ಆದಿಕರ್ತೃವಾಗಿರುವಂತಹ ನಿನ್ನನ್ನು ಆ ಬ್ರಹ್ಮಗಳು ಏಕಿತಾನೇ ನಮಿಸದೇ ಇರುತ್ತಾರೆ. ನಾಶವಿಲ್ಲದ ಜೀವ ಸ್ವರೂಪವೂ ನೀನೇ. ನಾಮರೂಪಗಳಿಂದ ವಿಂಗಡಿಸಿ ತಿಳಿಯಲ್ಪಡುವ ಸತ್ ಎಂದು ಕರೆಯಲ್ಪಡುವ ಕಾರ್ಯಸ್ಥಿತಿಗಳಲ್ಲಿರುವ ಪ್ರಕೃತಿಯು ನೀನೇ. ಹಾಗೆಯೇ ನಾಮರೂಪಗಳಿಂದ ವಿಂಗಡಿಸಿ ತಿಳಿಸಲ್ಪಡಲಾಗದ ಅಸತ್ ಎಂದು ಕರೆಯಲ್ಪಡುವ ಕಾರಣಸ್ಥಿತಿಯಲ್ಲಿರುವ ಪ್ರಕೃತಿಯು ನೀನೇ. ಈ ವಿಧಗಳಾದ ಕಾರ್ಯ ಕಾರಣರೂಪವಾದ ಪ್ರಕೃತಿ ತತ್ವವೇನು, ಈ ಪ್ರಕೃತಿಗಳಲ್ಲಿ ಸೇರಿದ ಜೀವಾತ್ಮರತ್ವೇನು, ಎರಡು ನೀನೇ ಮತ್ತು ಈ ಎರಡಕ್ಕಿಂತ ಶ್ರೇಷ್ಠನು ನೀನೇ. ಆದರೆ ಇವೆರಡನ್ನು ದಾಟಿದ ಮುಕ್ತ ಸ್ವರೂಪನಾದ ಆತ್ಮರತ್ವೇನುಂಟೋ ಅದು ನೀನೇ. ಹಳವನಾದ ಪುರಾಣ ಪುರುಷನೇ ನೀನೇ. ಜಗತ್ತಿಗೆಲ್ಲ ಉಪಾದಾನ ಕಾರಣನಾದ ದೇವನು ನೀನೇ. ಈ ಲೋಕಗಳಿಗೆಲ್ಲ ಆತ್ಮನಾಗಿ ನಿಂತು ಅದನ್ನೆಲ್ಲ ಧರಿಸುವಂತ ಆಧಾರ ಪರಸತ್ವವು ನೀನೇ. ಲೋಕದಲ್ಲಿ ಅರಿಯುವವುಗಳಾಗಿಯೂ ಅರಿಯಲ್ಪಡುವವುಗಳಾಗಿಯೂ ಇರುವವುಗಳೆಲ್ಲವೂ ನೀನೇ. ಹೀಗೆ ನೀನು ಅಳತೆಯಿಲ್ಲದ ಆಕಾರವಿಲ್ಲವನಾಗಿ ಸರ್ವಸ್ವರೂಪನಾಗಿರುವುದರಿಂದಲೇ ಎಲ್ಲರಿಂದಲೂ ಹೊಂದಲ್ಪಡಬೇಕಾದ ಉತ್ಕೃಷ್ಟ ಸ್ಥಾನವು ಅಂದರೆ ವೈಕುಂಠವು ನೀನೇ. ಚೇತನಾಚೇತನ ರೂಪವಾದ ಈ ಲೋಕವೆಲ್ಲವೂ ಆತ್ಮನ ನಿನ್ನಿಂದಲೇ ವ್ಯಾಪಿಸಲ್ಪಟ್ಟಿರುತ್ತದೆ. ವಾಯು, ಯಮ, ಅಗ್ನಿ, ವರುಣ, ಚಂದ್ರ, ಚತುರ್ಮುಖ ಬ್ರಹ್ಮ ಇವೆಲ್ಲರೂ ನೀನೇ. ಸಕಲರಾದ ಪ್ರಜೆಗಳಿಗೂ ಪಿತೃಗಳಿಗೂ ಪ್ರಜಾಪತಿಗಳಿಗೂ ಚತುರ್ಮುಖ ಬ್ರಹ್ಮನು ಪಿತನಾದ್ದರಿಂದ ಭಗವಂತನಾದ ನೀನು ಸಕಲ ಪ್ರಜೆಗಳಿಗೂ ಪಿತಾಮಹನು. ನಿನ್ನನ್ನು 1000 ಸಲ ನಮಸ್ಕರಿಸುತ್ತೇನೆ. ತಿರುಗಿಯೂ ಅನೇಕ ಸಲ ನಿನ್ನನ್ನು ನಮಸ್ಕರಿಸುತ್ತೇನೆ. ಹೇ ಸರ್ವಸ್ವರೂಪ, ನಿನಗೆ ಮುಂದುಗಡೆಯಲ್ಲಿ ನಮಸ್ಕಾರ, ಆಮೇಲೆ ನಿನಗೆ ಹಿಂದುಗಡೆಯಲ್ಲಿ ನಮಸ್ಕಾರ, ನಿನಗೆ ಎಲ್ಲಾ ಕಡೆಯಲ್ಲೂ ನಮಸ್ಕಾರ ಇರಲಿ. ಅಳತೆಯಿಲ್ಲದ ಪರಾಕ್ರಮವುಳ್ಳವನೇ, ಅಳತೆಯಿಲ್ಲದಷ್ಟು ಶಕ್ತಿ ಉಳ್ಳವನೇ, ನೀನು ಎಲ್ಲವನ್ನು ಆತ್ಮನಾಗಿ ವ್ಯಾಪಿಸಿರುತ್ತೀಯೇ. ಆದ ಕಾರಣದಿಂದ ನೀನು ಸರ್ವಶಬ್ದವಾಚ್ಯನಾಗುತ್ತಿರುವೆ ಆಗಿರುತ್ತೀಯೇ. ಸರ್ವವನ್ನೂ ವ್ಯಾಪಿಸಿರುವುದರಿಂದ ಸರ್ವವು ನೀನೇ. ಹೇ ಅಚ್ಯುತ, ಅಪರಿಮಿತವಾದ ವೀರ್ಯವು, ಅಪರಿಮಿತವಾದ ಪರಾಕ್ರಮವು, ಸಕಲ ಪ್ರಾಣಿಗಳಿಗೂ ಆತ್ಮವಾಗಿರುವಿಕೆಯು, ಸಮಸ್ತದ ಸೃಷ್ಟಿವಾದಿಗಳನ್ನು ಮಾಡುವಿಕೆಯು, ಇನ್ನೂ ಹೀಗೆಯೇ ಅನೇಕ ಬಗೆಯಾಗಿರುವ ನಿನ್ನ ಈ ಮಹಿಮೆಯನ್ನು ತಿಳಿಯದವನಾಗಿ ನಾನು ಅಜ್ಞಾನದಿಂದಲೂ ಚಿರಪರಿಚಯದಿಂದಲೂ ಉಂಟಾದ ಅಧಿಕ ಸ್ವಾತಂತ್ರ್ಯದಿಂದಲೂ ನಿನ್ನನ್ನು ಸ್ನೇಹಿತನೆಂದು ತಿಳಿದುಕೊಂಡು, ಹೇ ಎಲ್ಲೋ ಕೃಷ್ಣ, ಎಲ್ಲೋ ಯಾದವ, ಎಲ್ಲೋ ಸ್ನೇಹಿತನೆ ಎಂದು ಸ್ವಲ್ಪವೂ ವಿನಯವಿಲ್ಲದೆ ನುಡಿಯುತ್ತಿದ್ದೆನು. ನನ್ನ ಸ್ವಾಮಿಯೇ, ಸರ್ವವಿಧದಿಂದಲೂ ಸತ್ಕರಿಸಬೇಕಾದ ನಿನ್ನನ್ನು ಹೀಗೆ ತಿರಸ್ಕರಿಸಿ ಮಾತಾಡಿದನೆಲ್ಲ ನಾಶವಿಲ್ಲದವನೇ. ಒಟ್ಟಿಗೆ ಆಡುವಾಗಲೂ ಮಲಗುವಾಗಲೂ ಕೂತಿರುವಾಗಲೂ ಊಟ ಮಾಡುವಾಗಲೂ ಒಂಟಿಯಾಗಿ ಅಥವಾ ಜನಗಳ ಎದುರಿಗೆ ಹಾಸ್ಯಕ್ಕಾಗಿ ಅಥವಾ ಇತರ ಕಾರಣಗಳಿಗಾಗಿ ನನ್ನಿಂದ ಅವಮಾನಿಸಲ್ಪಟ್ಟವನಾಗಿರುವುದನ್ನು ನೀನು ಸಹಿಸಿಕೊಂಡು ಆ ತಪ್ಪುಗಳೆಲ್ಲವನ್ನು ನಿನ್ನ ಅಳತೆ ಇಲ್ಲದಷ್ಟು ಇರುವ ದಯಾಗುಣದಿಂದ ನನ್ನನ್ನು ಕ್ಷಮಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಸಮನಿಲ್ಲದ ದೃಷ್ಟಿಕೆಯನ್ನು ಪಡೆದ ಭಗವಂತನೇ, ಈ ಸ್ಥಾವರ ಜಂಗಮಾತ್ಮಕವಾದ ಪ್ರಪಂಚಕ್ಕೆ ನೀನೇ ತಂದೆಯೂ ಮತ್ತು ಶ್ರೇಷ್ಠನಾದ ಗುರುವು ಕೂಡ ಆಗಿದ್ದೀಯೇ. ಆದ್ದರಿಂದ ಈ ಲೋಕದಲ್ಲಿ ಪೂಜಿಸಲು ಅತ್ಯಂತ ಯೋಗ್ಯನಾಗಿ ಪೂಜ್ಯರ್ವನಾಗಿದ್ದೀಯ. ನಿನ್ನೇನು ಈ 3 ಲೋಕಗಳಲ್ಲೂ ಕರುಣೆಯೇ ಮುಂತಾದ ಕಲ್ಯಾಣಗಳಲ್ಲೂ ಮತ್ತು ಜಗತ್ತಿನ ಸೃಷ್ಟಿ ಸ್ಥಿತಿಲೆಯ ಕಾರ್ಯಗಳಲ್ಲೂ ನಿನಗೆ ಸಮಾನರಾದವರು ಯಾರೂ ಸಿಕ್ಕಲಾರರು. ಹೀಗಿರುವಾಗ ನಿನಗಿಂತ ಅಧಿಕನಾದವನು ಯಾವನಾದರೂ ಇರಬಲ್ಲನೆ? ಇಲ್ಲ. ಈ ವಿಚಾರದಲ್ಲಿ ಸಂದೇಹಕ್ಕೆ ಅವಕಾಶವೇ ಇಲ್ಲ. ಈ ಕಾರಣದಿಂದ ನಾನು ಎಲ್ಲರಿಗೂ ಒಡೆಯನಾದ, ಎಲ್ಲರಿಂದಲೂ ಸ್ತೋತ್ರಕ್ಕೆ ಅರ್ಹನಾದ ನಿನ್ನನ್ನು ಕುರಿತು ನನ್ನ ಶರೀರವನ್ನು ಭೂಮಿಯಲ್ಲಿ ಮಲಗಿಸಿ ನಮಸ್ಕಾರ ಮಾಡಿ ಅನುಗ್ರಹ ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ. ಸಾಷ್ಟಾಂಗ ನಮಸ್ಕಾರ ಮಾಡಿ. ತಪ್ಪು ಮಾಡದವನಾದರೂ ಪುತ್ರನು ತಂದೆಯನ್ನು ಕುರಿತು ನಮಸ್ಕಾರ ಮಾಡಿ ಪ್ರಾರ್ಥಿಸಿದಾದರೆ ಆ ತಂದೆಯು ಹಾಗೆ ಪ್ರೀತಿಪಾತ್ರನಾದವನು ತನ್ನ ಸ್ನೇಹಿತರನ್ನು ನಮಸ್ಕರಿಸಿ ಬೇಡಿಕೊಂಡರೆ ಆ ಸ್ನೇಹಿತನು ಕನಿಕರಪಟ್ಟು ದಯೆಯನ್ನು ತೋರಿಸುವ ಹಾಗೆ ನನ್ನಲ್ಲಿ ವಿಶೇಷ ಕಟಾಕ್ಷವುಳ್ಳ ನೀನು
ಪ್ರಿಯನಾದ ನನಗೋಸ್ಕರ ನನ್ನ ಸಕಲ ತಪ್ಪುಗಳನ್ನು ಕ್ಷಮಿಸಬೇಕು. ಜಗದಂತರ್ಯಾಮಿಯೇ, ಯಾವಾಗಲೂ ಯಾರಿಂದಲೂ ನೋಡಲ್ಪಡದ ನಿನ್ನ ವಿಶ್ವರೂಪವನ್ನು ಮೊದಲು ದರ್ಶನ ಮಾಡಿದಾಗ ನನ್ನ ಹೃದಯವು ಸಂತೋಷವನ್ನು ಹೊಂದಿತು. ಆದರೆ ನಿನ್ನ ಉಗ್ರವಾದ ರೂಪವನ್ನು ನೋಡಿದಾಗಿನಿಂದ ನನ್ನ ಹೃದಯವು ಭಯದಿಂದ ನಡುಗಿ ಹೋಗಿ ಮನಸ್ಸು ದುಃಖಿಸುತ್ತಿದೆ. ಆದ್ದರಿಂದ ಸಕಲ ಲೋಕಗಳಿಗೂ ವಾಸಸ್ಥನಾಗಿರುವನು ಮತ್ತು ಬ್ರಹ್ಮಾರ್ಗಳಾದ ಸಕಲ ದೇವತೆಗಳಿಗೂ ಈಶನಾದ ನನ್ನ ಸ್ವಾಮಿಯೇ, ನನಗೆ ಮುಂದಿನ ಹಾಗೆಯೇ ಎಂದು ಸುಪ್ರಸನ್ನವಾದ ದಿವ್ಯ ದೇಹದೊಂದಿಗೆ ದರ್ಶನ ಕೊಡಬೇಕು. ದಯವಿಟ್ಟು ಪ್ರಸನ್ನನಾಗು. ವಿಶ್ವಮೂರ್ತಿಯೇ, ಹಿಂದಿನ ಹಾಗೆಯೇ ಚಕ್ರ ಗೈಯುಳ್ಳಂಥ ನಿನ್ನ ಕೈಯಲ್ಲಿ ಉಳ್ಳ ದರ್ಶನವನ್ನು ನಾನು ಇಷ್ಟಪಡುತ್ತೇನೆ. ಆದ್ದರಿಂದ ಸಾವಿರಾರು ಕೈಗಳಿಂದ ಕೂಡಿ ವಿಶ್ವರೂಪ ಶರೀರಾಗಿರುವ ನೀನು ಕೃಪೆ ಮಾಡಿ ಚತುರ್ಭುಜನಾಗಿ ಹಿಂದಿನ ನಿನ್ನ ದರ್ಶನವನ್ನೇ ಪ್ರಸಾರಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಭಗವಂತನ ವಿಶ್ವರೂಪ ದರ್ಶನವನ್ನು ಪಡೆಯಲು ಭಕ್ತಿಯೊಂದೇ ಉಪಾಯ. 47ರಿಂದ 55ರವರೆಗೆ ಅಂದರೆ 10 ಶ್ಲೋಕ. ಭಗವಂತನು ಹೇಳುತ್ತಾನೆ, ಅರ್ಜುನ, ತೇಜೋಮಯವಾಗಿ ಸಮಸ್ತ ಪ್ರಪಂಚಾತ್ಮಕವಾಗಿ ಅಂದರೆ ವಿಶ್ವರೂಪವಾಗಿ ಆದಿಯು ಮಧ್ಯವೂ ಕೊನೆಯೂ ಇಲ್ಲದವನಾಗಿ ಸಕಲ ಪದಾರ್ಥಗಳಿಗೂ ಮೊದಲನೆಯದಾಗಿ ಇರುವ ಈ ನನ್ನ ದಿವ್ಯ ರೂಪವನ್ನು ನೀನೊಬ್ಬನನ್ನು ಬಿಟ್ಟು ಹೊರತು ಮತ್ತೊಬ್ಬರಿಗೆ ನಾನು ತೋರಿಸಿಲ್ಲ. ನೀನು ನನ್ನಲ್ಲಿ ವಿಶೇಷವಾಗಿ ಭಕ್ತಿಯಿಂದ ಕೂಡಿರುವವನಾಗಿರುವುದರಿಂದ ನಾನು ಸಂತೋಷವಂತವನಾಗಿ ನನ್ನ ಸತ್ಯ ಸಂಕಲ್ಪ ಯೋಗದಿಂದ ನಿನಗೆ ಈ ದುರ್ಲಭವಾದ ದರ್ಶನವನ್ನು ದಯಪಾಲಿಸಿದನು. ಪುರುಷೇಷ್ಠನೇ, ನೀನಲ್ಲದ ಇತರ ಮುಮುಕ್ಷಗಳು ಭಗವಂತನಾದ ನನ್ನನ್ನು ಈ ವಿಧವಾದ ನಿಜ ಸ್ವರೂಪದಲ್ಲಿ ಸಾಕ್ಷಾತ್ಕರಿಸಬೇಕಾದರೆ ಅವರುಗಳಲ್ಲಿ ಅತ್ಯಂತ ಹೆಚ್ಚಾದ ಭಕ್ತಿಯು ಮಾತ್ರ ಉಂಟಾಗಬೇಕು. ಆಗ ಅವರಿಗೆ ಈ ದಿವ್ಯ ದರ್ಶನವು ಉಂಟಾಗುತ್ತದೆ. ಮುಮುಕ್ಷಗಳಿಗೆ ಭಗವಂತನಲ್ಲಿ ಭಕ್ತಿ ಇಲ್ಲದಿದ್ದರೆ ಅವರುಗಳಿಗೆ ಯಜ್ಞಗಳನ್ನು ಮಾಡಿದರು, ದಾನ ಕೊಟ್ಟರು, ತಪಸ್ಸುಗಳನ್ನು ಮಾಡಿದರು ಮತ್ತು ಈ ವಿಧವಾದ ಇತರ ಯಾವ ಕ್ರಿಯೆಗಳನ್ನು ಮಾಡಿದರೂ ಈ ದಿವ್ಯ ದರ್ಶನವನ್ನು ಪಡೆಯಲಾರರು. ಭಕ್ತಿಯೇ ಭಗವದ್ ದರ್ಶನಕ್ಕೆ ಮೂಲ. ಆದರೆ ಈ ವಿಶ್ವರೂಪ ದರ್ಶನವನ್ನು ಪಡೆಯುವುದಕ್ಕೆ ನಿರ್ದಿಶಯ ಮತ್ತು ಅನನ್ಯ ಭಕ್ತಿಯೊಂದೇ ಮಾರ್ಗ. ಈ ವಿಧವಾದ ನನ್ನ ಈ ಘೋರ ರೂಪವನ್ನು ನೋಡಿ ಮೂರ್ಛೆ ಹೋಗಬೇಡ. ನನ್ನ ಭಯಂಕರ ರೂಪದ ದರ್ಶನದಿಂದ ನಿನಗೆ ಭಯವೂ ದುಃಖವೂ ಉಂಟಾಗದಿರಲಿ. ಇನ್ನು ನೀನು ಭಯವಿದವನಾಗಿ ಪ್ರೀತಿಯಿಂದ ಕೂಡಿದ ಮನಸ್ಸುಗಳನ್ನುಳ್ಳವನಾಗಿ ಹಿಂದೆ ನೋಡಿದಂಥ ಈ ನನ್ನ ಸಹಜ ರೂಪವನ್ನು ತಿರುಗಿಯೂ ನೋಡು. ಅಂದರೆ ನಿನಗೆ ಅಭ್ಯಾಸವಾದ ಮೊದಲಿನ ಸೌಮ್ಯ ರೂಪವನ್ನೇ ತೋರಿಸುತ್ತೇನೆ, ಅದನ್ನೇ ದರ್ಶನ ಮಾಡು. ಸರಿ. ಅರ್ಜುನನನ್ನು ನೋಡಿ ಹೀಗೆ ತಿರುಗಿಯೂ ತನ್ನ ಚತುರ್ಭುಜದಿಂದ ಪರಮಾತ್ಮ ದರ್ಶನವನ್ನು ಕೊಟ್ಟ. ಅದೂ ಅಲ್ಲದೆ ಸ್ವರೂಪವನ್ನು ನೋಡಿ ಭಯವನ್ನು ಹೊಂದಿದ ಅರ್ಜುನನ್ನು ಅಭ್ಯಾಸವಾದ ಶಾಂತವಾದ ಆಕಾರದಿಂದ ಕೂಡಿದವನಾಗಿ ಸಮಾಧಾನ ಮಾಡಿದನು. ಒಡನೆ ಅರ್ಜುನನಿಗೆ ಹೀಗೆ ಹೇಳಿದನು, ಹೇ ಜನಾರ್ದನ. ಅರ್ಜುನನಿಗೆ ಹೀಗೆ ಹೇಳಿದನು, ಏನಂತ? ಹೇ ಜನಾರ್ದನ, ಅಪರಿಮಿತವಾದ ಅತಿಶಯವಾದ ಲಾವಣ್ಯ, ಸೌಂದರ್ಯ, ಸೌಕುಮಾರ್ಯ ಮುಂತಾದವುಗಳಿಂದ ಕೂಡಿದ್ದಾಗಿ ಅಧಿಕ ಸೌಮ್ಯವಾಗಿರುವಂಥ ಮನುಷ್ಯಾಕಾರವಾದ ನಿನ್ನೊಬ್ಬನಿಗೆ ಸ್ವಂತವಾದ ನಿನ್ನ ಈ ದಿವ್ಯ ವಿಗ್ರಹವನ್ನು ಪುನಃ ಈಗ ನೋಡುತ್ತಿದ್ದೇನೆ. ಈಗ ಪ್ರಸನ್ನವಾದ ಮನಸ್ಸುಳ್ಳವನಾಗಿದ್ದೇನೆ. ಆದ್ದರಿಂದ ಪೂರ್ವದ ಸ್ವಭಾವವನ್ನು ಪ್ರಜ್ಞೆಯನ್ನು ಹೊಂದಿದ್ದೇನೆ. ಭಗವಂತನು ಪುನಃ ಅರ್ಜುನನ ಕುರಿತು ಹೀಗೆ ಹೇಳಿದನು, ಅರ್ಜುನ, ನಾನು ನಿನಗೆ ಇವಾಗ ತೋರಿಸಿದ ಎಲ್ಲ ರೂಪವನ್ನು ಎಲ್ಲರನ್ನೂ ಆಳುವಂಥ ಈ ನನ್ನ ವಿಶ್ವರೂಪವನ್ನು ನೋಡುವುದಕ್ಕೆ ಒಬ್ಬರಿಂದಲೂ ಆಗಲಾರದು. ದೇವರುಗಳೆಲ್ಲರೂ ಈ ದಿವ್ಯ ರೂಪವನ್ನು ದರ್ಶನ ಮಾಡಬೇಕೆಂದು ಎಷ್ಟೋ ಕಾಲದಿಂದ ಎದುರು ನೋಡುತ್ತಿದ್ದಾರೆಯೇ ಹೊರತು ಒಬ್ಬರಾದರೂ ದರ್ಶನ ಮಾಡಿಲ್ಲ. ಹಾಗಾದರೆ ಈಗ ನೀನು ಯಾವ ಆಕಾರದಿಂದ ನನ್ನನ್ನು ನೋಡಿದ್ದೀಯೋ ಅಂಥ ಈ ದಿವ್ಯ ದರ್ಶನವು ಯಾವ ಉಪಾಯದಿಂದ ಉಂಟಾಗುತ್ತದೆ ಎಂಬುದನ್ನು ವಿಶದವಾಗಿ ತಿಳಿ. ವೇದವನ್ನು ಓದುವುದು, ಓದಿಸುವುದು ಮುಂತಾದವುಗಳಿಂದಾಗಲಿ, ಯಾಗದಿಂದಾಗಲಿ, ಹೋಮದಿಂದಾಗಲಿ, ತಪಸ್ಸಿನಿಂದಾಗಲಿ, ದಾನದಿಂದಾಗಲಿ ಮತ್ತು ಭಕ್ತಿ ಇಲ್ಲದ ಇತರೆ ಯಾವ ಉಪಾಯಗಳಿಂದಾಗಲಿ ಯಾರೂ ನನ್ನನ್ನು ಈ ನನ್ನ ನಿಜ ಸ್ವರೂಪದಲ್ಲಿ ನೋಡುವುದಕ್ಕೆ ಆಗುವುದಿಲ್ಲ. ಆದರೆ ಯಾವ ಮಹಾತ್ಮರು ಭಗವಂತನನ್ನೇ ಸೇರಬೇಕೆಂಬ
ಹೆಚ್ಚಾದ ಭಕ್ತಿಯನ್ನು ಒಡೆಯುತ್ತಾರೆಯೋ ಅವರು ಮಾತ್ರವೇ ನನ್ನ ನಿಜ ಸ್ವರೂಪವನ್ನು ಮೊದಲು ಶಾಸ್ತ್ರವ್ಯಾಸನಿಂದ ಬುದ್ಧಿಯಲ್ಲಿ ತೆರೆಯುತ್ತಾರೆ. ಕ್ರಮೇಣ ಪ್ರತ್ಯಕ್ಷವಾಗಿಯೂ ಭಗವಂತನನ್ನು ದರ್ಶನ ಮಾಡುತ್ತಾರೆ ಮತ್ತು ಕೊನೆಯಲ್ಲಿ ಅವರು ಶಾಶ್ವತವಾಗಿ ಅಂದರೆ ನಿಜವಾದ ಭಗವಂತನಲ್ಲಿ ಪರಿಪೂರ್ಣ ಸೇರಿಕೊಳ್ಳುತ್ತಾರೆ. ಒಂದು ವಿಷಯವನ್ನು ಗಮನಿಸಬೇಕಿಲ್ಲಿ, ಭಗವಂತನಲ್ಲಿರುವ ಅವರ ಭಕ್ತಿಯು ಇತರ ದೇವತೆಗಳ ಮೇಲಿನ ಭಕ್ತಿಯಿಂದ ಮಿಶ್ರವಾಗಿ ಕಲ್ಮಶವಾಗಿರಕೂಡದು. ಅಥವಾ ಅರ್ಥ, ಕಾಮ, ಧರ್ಮ, ಕೈವಲ್ಯ ಮುಕ್ತಿ ಎಂಬ ಇತರ ಪುರುಷಾರ್ಥಗಳನ್ನು ಹೊಂದುವುದಕ್ಕೆ ಸಹಾಯವಾಗಿರಕೂಡದು. ಭಗವಂತನನ್ನೇ ದರ್ಶನ ಮಾಡಿ ಅವನನ್ನೇ ಹೊಂದಬೇಕೆಂಬ ಉತ್ತಮ ಜ್ಞಾನಿಯ ಧ್ಯೇಯದಿಂದ ಕೂಡಿರಬೇಕು. ಇಂತಹ ಮಹಾತ್ಮರಾದ ಜ್ಞಾನಿಗಳಾದ ಉತ್ತಮರಾದ ಭಕ್ತರು ತಮ್ಮ ಕಾಲವನ್ನೆಲ್ಲ ಯಾವ ರೀತಿಯಲ್ಲಿ ಕಳೆಯುತ್ತಾರೆ ಎಂಬುದನ್ನು ತಿಳಿ. ಅವರು ವೇದವನ್ನು ಅಧ್ಯಯನ ಮಾಡುವುದು ಮುಂತಾದ ಸಕಲ ಕರ್ಮಗಳನ್ನು ಭಗವಂತನ ಆರಾಧನೆಯಿಂದೇ ಭಾವಿಸಿ ಮಾಡುತ್ತಾರೆ. ಅಂದರೆ ಯಾವ ಕೆಲಸಗಳನ್ನು ಮಾಡಿದರೂ ಎಲ್ಲವೂ ಭಗವಂತನಿಗೆ ಸೇರಿದ್ದು ಎಂದು ಅವನಿಗೆ ಅರ್ಪಣೆ ಮಾಡುತ್ತಾರೆ. ಯತ್ಕರೋಷಿ ರಶ್ನಾಸಿ ಯಜ್ಜುಹೋಸಿ ಸದಾಸೇತ್ ತತ್ಕುರುಷ್ಮ ಮದರ್ಪಣಂ ಎನ್ನುವಂತೆ ಮತ್ಕರ್ಮ ಕೃತಿ ಭಗವಂತನೇ ಎಲ್ಲರಿಗಿಂತಲೂ ಮತ್ತು ಎಲ್ಲವುಗಳಿಗಿಂತಲೂ ಅತ್ಯಂತ ಮೇಲಾದವನು ಮತ್ತು ಶ್ರೇಷ್ಠನು ಎಂಬುದನ್ನು ಶಾಸ್ತ್ರವ್ಯಾಸಕರಿಂದ ಬುದ್ಧಿಯಲ್ಲಿ ತಿಳಿಯುತ್ತಾ ಅವನೇ ತಮಗೆ ಉತ್ತಮವಾದ ಪ್ರಯೋಜನವೆಂದು ನಂಬಿ ಅವನ ಸ್ವರೂಪ, ರೂಪ, ಗುಣ, ವಿಭವ ಮತ್ತು ಐಶ್ವರ್ಯಗಳನ್ನು ವಿಧ ವಿಧವಾಗಿ ಮನನ ಮಾಡುತ್ತಾರೆ. ಮತ್ಪರಮೋ ಭಗವಂತನಲ್ಲಿ ಅತ್ಯಧಿಕವಾದ ಭಕ್ತಿಯನ್ನು ಪಡೆದವರಾಗಿರುವುದರಿಂದ ಅವರು ಭಗವಂತನ ವಿಷಯವಾಗಿಯೇ ತಮ್ಮ ಕಾಲವನ್ನು ಕಳೆಯದೆ ಹೋದರೆ ತಮ್ಮ ಜೀವನವನ್ನೇ ಧರಿಸಿರಲಾರರು ಮತ್ತು ಅವರು ಭಗವಂತನನ್ನು ಬಿಟ್ಟು ಮತ್ತೆ ಯಾರನ್ನೂ ಆಶ್ರಯಿಸದೆ ಅವನನ್ನೇ ಉಪಾಯವಾಗಿ ಸ್ವೀಕರಿಸುತ್ತರು. ಆದುದರಿಂದ ಅವರು ತಮ್ಮ ವಿರಾಮ ಕಾಲಗಳಲ್ಲೆಲ್ಲ ಅವನ ಕೀರ್ತನೆಗಳನ್ನು ಹಾಡುತ್ತಾರೆ. ಅವನ ಸ್ವರೂಪ, ರೂಪ, ಕಲ್ಯಾಣ ಗುಣಗಳನ್ನು ಸ್ಮರಿಸುತ್ತಾರೆ. ಅವನ ವಿಶಿಷ್ಟ ಸ್ವರೂಪವಾದ ದಿವ್ಯಮಂಗಳ ವಿಗ್ರಹಗಳಿಗೆ ಅರ್ಚನೆ ಮಾಡುತ್ತಾರೆ. ಅವನು ಎಲ್ಲೆಲ್ಲಿಯೂ ಎಲ್ಲದರಲ್ಲಿಯೂ ಅಂತರ್ಯಾಮಿಯಾಗಿ ಇರುವನೆಂಬ ಭಾವನೆಯನ್ನು ಹೊಂದಿ ಸೂರ್ಯ, ಚಂದ್ರ, ನಕ್ಷತ್ರಗಳು, ಭೂಮಿ ಮುಂತಾದ ಸೌಂದರ್ಯಯುತ ಇರುವಿಕೆಗಳಲ್ಲಿ ಅವು ಒಂದೊಂದೂ ಭಗವಂತನೇ ತಮ್ಮ ಎದುರಿಗೆ ನಿಂತಿರುವುದನ್ನು ತಿಳಿದು ಅವುಗಳನ್ನು ವಂದಿಸಿ ನಮಸ್ಕರಿಸುತ್ತಾರೆ ಮತ್ತು ಭಗವಂತ ನಿರಾಕಾರದ ಸಾಕಾರ ನಿರ್ವಿರೂಪಗಳನ್ನು ಧ್ಯಾನ ಮಾಡುತ್ತಾರೆ. ಮದ್ಭಕ್ತ ಎಂದ ಇಂಥ ಭಕ್ತರಿಗೆ ಮನಸ್ಸಿನಲ್ಲಿ ಭಗವಂತನ ವಿಷಯವಾದ ಚಿತ್ತವೃತ್ತಿಗಳು ಇಲ್ಲದಿದ್ದರೆ ಅವರು ಮನಸ್ಸಿನಲ್ಲಿ ದುಃಖ ಉಂಟಾಗುತ್ತದೆ. ಆ ಪವಿತ್ರ ಚಿತ್ತವೃತ್ತಿಗಳು ಇರುವ ಕಾಲದಲ್ಲೆಲ್ಲ ಅವರ ಮನಸ್ಸಿನಲ್ಲಿ ಸಂತೋಷ ಅಥವಾ ಆನಂದ ಉಂಟಾಗುತ್ತದೆ. ಆನಂದರೆಂದರೆ ಅವರ ಇಂದ್ರಿಯ ಸುಖಗಳೇ ಮೊದಲಾದ ಇತರ ವಿಷಯಗಳಲ್ಲಿ ಸಂಘವನ್ನು ಅಂದರೆ ಅಭಿಮಾನವನ್ನು ಸಂಪೂರ್ಣವಾಗಿ ಬಿಡುವರು. ಸಂಘವರ್ಜಿತ. ಇಷ್ಟೇ ಅಲ್ಲ, ಅವರು ತಮಗೆ ಏನಾದರೂ ದುಃಖವು ಸಂಭವಿಸಿದರೆ ಅದು ತಾವು ಮಾಡಿದ ಪಾಪಕೃತ್ಯಗಳ ಫಲವೆಂದು ತಿಳಿಯುತ್ತಾರೆ. ಅದು ಇತರ ಪ್ರಾಣಿಗಳ ಕಾರ್ಯಗಳಿಂದ ಉಂಟಾಯಿತೆಂದು ತಪ್ಪು ತಿಳಿದು ಅದರ ಮೇಲೆ ಕೋಪ ಮಾಡಿ ಅವನನ್ನು ದ್ವೇಷಿಸುವುದಿಲ್ಲ. ಸಕಲ ಭೂತಗಳು ಭಗವಂತನನ್ನು ಅಂತರ್ಯಾಮಿಯಾಗಿ ಪಡೆದು ಅವನ ಅಧೀನಕ್ಕೆ ಒಳಪಟ್ಟಿವೆ ಎಂಬ ಜ್ಞಾನವನ್ನು ಪಡೆದಿರುವುದರಿಂದ ಅವು ತಮಗೆ ಕೇಡನ್ನು ಮಾಡಿದರೂ ಭಗವಂತನೇ ತನ್ನ ಕರ್ಮಗಳಿಗೆ ಅನುಗುಣವಾಗಿ ಅವುಗಳ ಮೂಲಕ ತಮಗೆ ದುಃಖವನ್ನು ಉಂಟು ಮಾಡುವ ಕಾರ್ಯಗಳನ್ನು ನಡೆಸಿರುವುದನ್ನು ತಿಳಿದು ಅವರು ಯಾವ ಪ್ರಾಣಿಗಳನ್ನು ಅವು ತಮ್ಮ ವೈರಿಗಳೆಂದು ತಿಳಿಯುವುದಿಲ್ಲ. ಇನ್ನೇನು ಅವರು ಸಕಲ ಭೂತಗಳು ಭಗವಂತನ ವಿಶಿಷ್ಟ ಸ್ವರೂಪವೆಂಬ ಭಾವನೆಯನ್ನು ಹೃದಯದಲ್ಲಿ ವೃದ್ಧಿಪಡಿಸಿ ಜಗತ್ಕಲ್ಯಾಣಕ್ಕಾಗಿ ಮತ್ತು ಅವರ ಕ್ಷೇಮಕ್ಕಾಗಿ ಉಪಕಾರ ಕಾರ್ಯಗಳನ್ನು ಭಗವತ್ ಕೈಂಕರ್ಯ ಎಂಬ ಭಾವನೆಯಿಂದ ಸದಾಕಾಲದಲ್ಲೂ ಮಾಡುತ್ತಲೇ ಇರುವರು. ನಿರ್ವೈರ ಸರ್ವಭೂತೇಶು ಎಂಬಂತೆ ಇಂಥ ಜ್ಞಾನಿಗಳಾದ ಉತ್ತಮರಾದ ಭಕ್ತರು ಖಂಡಿತವಾಗಿಯೂ ಅವಿದ್ಯೆಯೇ ಮೊದಲಾದ ಎಲ್ಲಾ ದೋಷಗಳನ್ನು ಸಂಪೂರ್ಣವಾಗಿ ತೊಲಗಿಸಿಕೊಂಡು ಯಾವಾಗಲೂ ಭಗವಂತನನ್ನು ಸಾಕ್ಷಾತ್ಕರಿಸುತ್ತಾರೆ, ಅವನನ್ನು ಅನುಭವಿಸುತ್ತಾರೆ, ಮತ್ತು ಅವನನ್ನು ಹೊಂದಿ ಪ್ರವೇಶಿಸುತ್ತಾರೆ. ಮಾಂ ಏತಿ ಪಾಂಡವ ಎಂದು ಬರೆಸುತ್ತಾರೆ. ಅಂದರೆ ವಿಷಯವೇನು? ವಿಶ್ವರೂಪ ದರ್ಶನಕ್ಕೋಸ್ಕರವಾಗಿ ಭಗವಂತನ ವಿಭೂತಿಯನ್ನು ನುಡಿಯಾಯಿತು 10ರಲ್ಲಿ. ಅದಕ್ಕೆ ಮುಂಚೆ ಗೀತಾಧ್ಯಯನ ಸಂಪೂರ್ಣ 9 ಅಧ್ಯಾಯದಲ್ಲಿ
ಭಕ್ತ ಹತ್ಯಾದಿಗಳಲ್ಲಿ ಗೀತೆಯನ್ನು ಸಂಪೂರ್ಣ ಮಾಡಿ ತಿರುಗಿ ಗೀತೆಯನ್ನು ಆರಂಭಿಸಿ ಭಗವಂತನ ವಿಭೂತಿಯನ್ನು 10ನೇ ಅಧ್ಯಾಯದಲ್ಲೂ ವಿಶ್ವರೂಪವನ್ನು 11ನೇ ಅಧ್ಯಾಯದಲ್ಲೂ ಮುಂದೆ ನಾಳೆ ತಿಳಿದುಕೊಳ್ಳತಕ್ಕಂತಹ ವಿಷಯ ಭಕ್ತಿಯ ವಿವಿಧ ರೂಪವನ್ನು ತಿಳಿಸಿ ಭಕ್ತಿಯೋಗಕ್ಕೆ ಕಾಲಿಡುತ್ತಾರೆ. ಅಸ್ಮದ್ ಪ್ರಥಮಾರಂಭಾಂ ಯತಿಶೇಖರ ಮಧ್ಯಮಾಂ ಲಕ್ಷ್ಮೀವಲ್ಲಭಪರ್ಯಂತಾಂ ವಂದೇ ಗುರುಪರಂಪರಾಂ.